ಹಲೋ ಸ್ಟೂಡೆಂಟ್ಸ್, ಈ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಸಮ್ಮು ತುಂಬ ಇಂಪಾರ್ಟೆಂಟ್ ಸಮ್ಮು. 16 ಮಾರ್ಕ್ಸಿಗೆ ಬರುವಂಥದ್ದು ಸಮ್ಮು. ಡಿಪ್ರಿಷಿಯೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ದೊಡ್ಡ ಸಮ್ಮು. ಆಲ್ಮೋಸ್ಟ್ ಇದು ಒಂದೇ ಸಮ್ಮು ತುಂಬ ವರ್ಷ ರಿಪೀಟ್ ಆಗಿದೆ. ಕಂಪ್ಯೂಟ್ ದ ಅಲೋವೇಬಲ್ ಡಿಪ್ರಿಷಿಯೇಷನ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್: ಅಸೆಟ್ಸ್, ರಿಟರ್ನ್ ಆನ್ ವ್ಯಾಲ್ಯೂ, ರೇಟ್ ಗಿವನ್. ಫರ್ನಿಚರ್, ಬಿಲ್ಡಿಂಗ್ ಎರಡು ಬಿಲ್ಡಿಂಗ್ ಇದೆ. ಯಾಕೆ? ಒಂದು ರೇಟ್ ನೋಡಿ, ರೇಟಲ್ಲಿ ಒಂದು 10% ಇದೆ, ಮತ್ತೊಂದು 5% ಇದೆ. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ 32 lakh 15%, ಪ್ಲಾಂಟ್ ಆ್ಯಂಡ್ ಮಿಷನರಿ 2 lakh 30%. ನೆಕ್ಸ್ಟ್ ಟೈಪ್ ರೈಟರ್ 55,000 15%, ಸ್ಕೂಟರ್ ಆ್ಯಂಡ್ ಬೈಕ್ 1,10,000 15%, ಟ್ರಕ್ 2,25,000 30%. ಸೊ ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ನೋಡಿ ಎಷ್ಟು ಯಾವುದೆಲ್ಲ ಬ್ಲಾಕ್ ಅಂದಾಗ ಮತ್ತೆ ಪುನಃ ಈ ಪರ್ಚೇಸಲ್ಲಿ ನೋಡಬೇಕು, ಅಲ್ಲೂ ಬ್ಲಾಕ್ ಬರುತ್ತೆ. ಈ ಫರ್ನಿಚರ್ ಅನ್ನೋದು ಸಪ್ರೇಟ್ ಬ್ಲಾಕ್, ಬಿಲ್ಡಿಂಗ್ 10% ಸಪ್ರೇಟ್ ಬ್ಲಾಕ್, ಬಿಲ್ಡಿಂಗ್ 5% ಸಪ್ರೇಟ್ ಬ್ಲಾಕ್, ಪ್ಲಾಂಟ್ ಆ್ಯಂಡ್ ಮಿಷನರಿ 15% ಸಪ್ರೇಟ್ ಬ್ಲಾಕ್, ಪ್ಲಾಂಟ್ ಆ್ಯಂಡ್ ಮಿಷನರಿ 30% ಸಪ್ರೇಟ್ ಬ್ಲಾಕ್. ಟೈಪ್ ರೈಟರ್ ಇದೆ ನೋಡಿ 15%. ಟೈಪ್ ರೈಟರ್ ಮತ್ತು ಸ್ಕೂಟರ್ ಆ್ಯಂಡ್ ಬೈಕ್ ಇದೆಲ್ಲ ಕೂಡ ಆ ಪ್ಲಾಂಟ್ ಆ್ಯಂಡ್ ಮಿಷನರಿ 15% ಇದೆಯಲ್ಲ, ಆ ಬ್ಲಾಕ್ ಒಳಗಡೆ ಬಂದ್ಬಿಡುತ್ತೆ ಒಟ್ಟಿಗೆ. ಸೊ ಇದು ಯಾವುದು ಸಪ್ರೇಟ್ ಅಲ್ಲ. ಟೈಪ್ ರೈಟರ್, ಸ್ಕೂಟರ್ ಆ್ಯಂಡ್ ಬೈಕು ಒಟ್ಟಿಗೆ ಬರುತ್ತೆ. ಇದ್ರ ಜೊತೆ ಕಾರ್ ಇದ್ದರೂ ಅದು ಬರುತ್ತೆ. ನೆಕ್ಸ್ಟ್ ಟ್ರಕ್ 30% ಇದೆಯಲ್ಲ, ಇದು ಕೂಡ ಅಷ್ಟೇ. ಪ್ಲಾಂಟ್ ಆ್ಯಂಡ್ ಮಿಷನರಿ 30% ಇದೆಯಲ್ಲ, ಅದರ ಒಟ್ಟಿಗೆ ಬಂದ್ಬಿಡುತ್ತೆ. ನೆಕ್ಸ್ಟ್, ಡ್ಯೂರಿಂಗ್ ದ ಇಯರ್ ದ ಫಾಲೋವಿಂಗ್ ಅಸೆಟ್ಸ್ ವರ್ ಪರ್ಚೇಸ್ಡ್. ಈ ವರ್ಷ ಪರ್ಚೇಸ್ ಮಾಡಿದಾರಂತೆ. ಡೇಟ್ ಆಫ್ ಪರ್ಚೇಸ್, ಡೇಟ್ ಆಫ್ ಪುಟ್ಟಿಂಗ್ ಟು ಯೂಸ್. ಸೊ ಇಲ್ಲಿ ಎರಡು ಡೇಟ್ ಕೊಟ್ಟಿದ್ದಾರೆ. ಒಂದು ಪರ್ಚೇಸ್ ಮಾಡಿದ್ದ ಡೇಟ್, ಇನ್ನೊಂದು ಡೇಟ್ ಆಫ್ ಪುಟ್ಟಿಂಗ್ ಟು ಯೂಸ್. ಅಸೆಟನ್ನು ಯಾವ ಡೇಟಿಂದ ಯೂಸ್ ಮಾಡ್ತಾ ಇದ್ದಾರೆ ಆ ಡೇಟ್ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ನೆನಪಿರಲಿ, ಡೇಟ್ ಆಫ್ ಪುಟ್ಟಿಂಗ್ ಟು ಯೂಸೇ ತೊಗೋಬೇಕು. ಡೇಟ್ ಆಫ್ ಪರ್ಚೇಸ್ ಬೇಡ. ಈಗ ಯಾವ ಡೇಟ್ ತೊಗೋಬೇಕು? ಡೇಟ್ ಆಫ್ ಪುಟ್ಟಿಂಗ್ ಟು ಯೂಸ್, ಆ ಡೇಟಿಂದನೇ ಕನ್ಸಿಡರ್ ಮಾಡಬೇಕು. ಅಲ್ಲಿಂದ 31st ಮಾರ್ಚ್ ತನಕ ಲೆಕ್ಕ ಮಾಡಿ ನೋಡಬೇಕು. 180 ದಿನಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ. 180 ದಿನಕ್ಕಿಂತ ಜಾಸ್ತಿ ಇದ್ದರೆ ಫುಲ್ ರೇಟ್, 180 ದಿನಕ್ಕಿಂತ ಕಡಿಮೆ ಇದ್ದರೆ ಹಾಫ್ ರೇಟ್. ಇಲ್ಲಿ ನೋಡಿ, ಫಸ್ಟ್ ಫಾರಿನ್ ಕಾರ್ ಯಾವಾಗ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ? 10th ಜೂನಿಗೆ. ಫಾರಿನ್ ಕಾರ್ ನೆನಪಿರಲಿ, ಯಾವುದೇ ಕಾರ್ ಆಗಲಿ, ಫಾರಿನ್ ಕಾರ್ ಆಗಲಿ, ಇಂಡಿಯನ್ ಕಾರ್ ಆಗಲಿ, ಅಥವಾ ಬರೀ ಕಾರ್ ಆಗಲಿ, ಇದೆಲ್ಲ ಕೂಡ ಪ್ಲಾಂಟ್ ಆ್ಯಂಡ್ ಮಿಷನರಿ 15% ಒಳಗಡೆ ಬರುವಂಥದ್ದು. 8 lakhಗೆ ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್ 9th ಅಕ್ಟೋಬರ್ ಟ್ರೇಡ್ ಮಾರ್ಕ್ ಮೀನ್ಸ್ ಇಟ್ ಈಸ್ ಎ ಇಂಟ್ಯಾಂಜಿಬಲ್ ಅಸೆಟ್, ಸಪರೇಟ್ ಬ್ಲಾಕ್. ರೇಟ್ ಆಫ್ ಡಿಪ್ರಿಷಿಯೇಷನ್ ಫಾರ್ ಇಂಟ್ಯಾಂಜಿಬಲ್ ಅಸೆಟ್ 25%. ಟ್ರೇಡ್ ಮಾರ್ಕ್ ಅನ್ನೋದು ಇಂಟ್ಯಾಂಜಿಬಲ್ ಅಸೆಟ್, ಇದು ಸಪ್ರೇಟ್ ಬ್ಲಾಕ್ ಇದು. ಆನಂತರ ಆನ್ 20th ನವಂಬರ್, ನಾನು ಯಾವ ಡೇಟ್ ನೋಡ್ತಾ ಇದ್ದೇನೆ? ಡೇಟ್ ಆಫ್ ಪುಟ್ಟಿಂಗ್ ಟು ಯೂಸ್ 20th ನವಂಬರ್. ಪ್ಲ್ಯಾಂಟ್ 30%, ಸೊ 30% ಪ್ಲ್ಯಾಂಟ್ ಉಂಟು. ನೆಕ್ಸ್ಟ್ 20th ನವಂಬರ್ ಇಂಡಿಯನ್ ಕಾರ್ ಯಾವ ಬ್ಲಾಕ್? ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 15% ಬ್ಲಾಕ್. ನೆಕ್ಸ್ಟ್ 10th ಡಿಸೆಂಬರ್ ಬುಕ್ಸ್ ಸಪ್ರೇಟ್ ಬ್ಲಾಕ್. ಮೇಲ್ಗಡೆ ಬುಕ್ಸ್ ಇತ್ತಿಲ್ಲ, ಸೊ ಸಪ್ರೇಟ್ ಬ್ಲಾಕ್. ಹಾಗಾದರೆ ಎಷ್ಟು ಬ್ಲಾಕ್ ಆಯಿತು ಇಲ್ಲಿ ನೋಡೋಣ. ನೋಡಿ, ಫರ್ನಿಚರ್ 10% ಒಂದು ಬ್ಲಾಕ್, ಬಿಲ್ಡಿಂಗ್ 10% 2 ಬ್ಲಾಕ್, ಬಿಲ್ಡಿಂಗ್ 5% 3 ಬ್ಲಾಕ್, ಪ್ಲಾಂಟ್ ಆ್ಯಂಡ್ ಮಿಷನರಿ 15% 4ನೇ ಬ್ಲಾಕ್, ಪ್ಲಾಂಟ್ ಆ್ಯಂಡ್ ಮಿಷನರಿ 30% 5th ಬ್ಲಾಕ್. ಟೈಪ್ ರೈಟರ್ ಆಲ್ರೆಡಿ ಮೇಲೆ 15% ಬರುತ್ತೆ, ಸ್ಕೂಟರ್ 15% ಬರುತ್ತೆ, ಟ್ರಕ್ 30% ಬರುತ್ತೆ. ಸೊ 5 ಬ್ಲಾಕ್ ಆಗಿದೆ. ಆಮೇಲೆ ಫಾರಿನ್ ಕಾರ್ ಆಲ್ರೆಡಿ ಮೇಲೆ ಬಂತು. ಟ್ರೇಡ್ ಮಾರ್ಕ್ ಎಷ್ಟಾಯಿತು? 6 ಬ್ಲಾಕ್ ಆಯಿತು, ಯಾಕಂದರೆ ಟ್ರೇಡ್ ಮಾರ್ಕ್ ಸಪ್ರೇಟ್ ಬ್ಲಾಕ್. ಪ್ಲ್ಯಾಂಟ್ ಮೇಲೆ ಬಂದುಬಿಡುತ್ತೆ, ಇಂಡಿಯನ್ ಕಾರು ಮೇಲೆ ಬಂದುಬಿಡುತ್ತೆ, ಬುಕ್ಸ್ ಸಪ್ರೇಟ್. ಸೊ 7 ಎಷ್ಟು ಟೋಟಲ್ ಬ್ಲಾಕ್? 7 ಬ್ಲಾಕ್ ಆಫ್ ಅಸೆಟ್ಸ್ ಆಯಿತು. ಸೊ 7 ಕಾಲಮ್. ನೆಕ್ಸ್ಟ್, ಬುಕ್ಸ್ ಇನ್ಕ್ಲೂಡ್ ಆ್ಯನ್ಯುವಲ್ ಪಬ್ಲಿಕೇಶನ್ rupees 3 lakh. ಪರವಾಗಿಲ್ಲ, 15,000 ಮೇಲ್ಗಡೆ ಬುಕ್ಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ 3,000 ಆ್ಯನ್ಯುವಲ್ ಪಬ್ಲಿಕೇಶನ್ ಅಂತೆ. ಸೊ ಮುಂಚೆ ನಿಮಗೆ 2 ವರ್ಷ ಮುಂಚೆ ಬುಕ್ಸಿಗೆ ಆ್ಯನ್ಯುವಲ್ ಪಬ್ಲಿಕೇಶನ್ಗೆ 100% ಇತ್ತು. ಬಟ್ ಈಗ ಆ ಥರ ಇಲ್ಲ. ಈಗ ಎಲ್ಲ ಬುಕ್ಸ್ಗೂ ಒಂದೇ ರೇಟು 40%. ಹಾಗಾಗಿ ಅದು ತೊಂದರೆ ಇಲ್ಲ, ಇದು ನಮಗೆ ಇರ್ರಿಲೆವೆಂಟ್, ಬೇಡ. ಡ್ಯೂರಿಂಗ್ ದಿ ಇಯರ್ ಫಾಲೋವಿಂಗ್ ಅಸೆಟ್ಸ್ ವರ್ ಟ್ರಾನ್ಸ್ಫರ್ಡ್. ಬಿಲ್ಡಿಂಗ್ 5% ಸೋಲ್ಡ್ ಆನ್ 16th ಅಕ್ಟೋಬರ್. ನೆನಪಿರಲಿ, ಪರ್ಚೇಸ್ ಮಾಡುವಾಗ ಮಾತ್ರ ಡೇಟ್ ನೋಡಿದ್ರೆ ಆಯಿತು, ಸೇಲ್ಸ್ ಮಾಡುವಾಗ ಡೇಟ್ ಬೇಡ. ಬಿಲ್ಡಿಂಗ್ ಸೋಲ್ಡ್ ಫಾರ್ rupees 4 lakh, ಟೈಪ್ ರೈಟರ್ ಸೋಲ್ಡ್ ಫಾರ್ rupees 5,000. ಒನ್ ಟ್ರಕ್ 30% ವಾಸ್ ಫುಲ್ಲಿ ಡಿಸ್ಟ್ರಾಯ್ಡ್ ಬೈ ಫೈರ್. ಟ್ರಕ್ ಏನಾಗಿದೆ? ಫುಲ್ಲಿ ಡಿಸ್ಟ್ರಾಯ್ಡ್ ಬೈ ಫೈರ್. ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ ಪೇಯ್ಡ್ 40,000 ಆ್ಯಸ್ ಕಾಂಪನ್ಸೇಷನ್. ನೋಡಿ, ಟ್ರಕ್ ಫುಲ್ಲಿ ಡಿಸ್ಟ್ರಾಯ್ ಆಗಿದೆ, ಇನ್ಶೂರೆನ್ಸಿಂದ 40,000 ಅಮೌಂಟ್ ಕಾಂಪನ್ಸೇಷನ್ ಆಗಿ ಸಿಕ್ಕಿದೆ. ಹಾಗಾಗಿ ಈ 40,000ನ ನಾವು ಸೇಲ್ ಅಂತ ತೊಗೋಬೇಕು.
ಅದು ಫುಲ್ಲಿ ಡಿಸ್ಟ್ರಾಯ್ ಆಗಿದ್ರೆ ಮಾತ್ರ. ನೆಕ್ಸ್ಟ್, ಒನ್ ಸ್ಕೂಟರ್ ಡ್ಯೂ ಟು ಆಕ್ಸಿಡೆಂಟ್ ವಾಸ್ ಪಾರ್ಷಿಯಲಿ ಡ್ಯಾಮೇಜ್. ನೆನಪಿರಲಿ, ಸ್ಕೂಟರ್ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿದೆ, ಅದು ಕೂಡ ಏನು ಪಾರ್ಷಿಯಲಿ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ, ಪೂರ್ತಿ ಏನೂ ಆಗಿಲ್ಲ. ಇನ್ಶೂರೆನ್ಸ್ ಕಂಪನಿ 12,000 ಕೊಟ್ಟಿದೆ, ಬಟ್ ಇದು ನಮಗೆ ತೊಗೋಬಾರ್ದು. ಯಾಕೆಂದರೆ ಸ್ಕೂಟರ್ ಫುಲ್ಲಿ ಡಿಸ್ಟ್ರಾಯ್ ಅಥವಾ ಫುಲ್ಲಿ ಡ್ಯಾಮೇಜ್ ಆಗಿದ್ರೆ ಮಾತ್ರ ತೊಗೋಬೇಕು ಇನ್ಶೂರೆನ್ಸ್ ಕಂಪನಿ, ಪಾರ್ಟ್ಲಿ ಡ್ಯಾಮೇಜ್ ಆದರೆ ತೊಗೋಲಿಕ್ಕೆ ಇಲ್ಲ. ಅಮೌಂಟ್ ಸ್ಪೆಂಡ್ ಫಾರ್ ರಿಪೇರ್ 10,000, 10,000 ರೂಪಾಯಿ ಏನು ಖರ್ಚು ಮಾಡಿದ್ರಂತೆ ಅವರು, ಇದು ಸಹ ಬೇಡ. ಇದನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ತೊಗೋತೀವಿ ಅಷ್ಟೇ. ಹಾಗಾಗಿ ಇಲ್ಲಿ ಸ್ಕೂಟರ್ ಡ್ಯಾಮೇಜ್ ಆಕ್ಸಿಡೆಂಟ್ ಆಗಿದ್ದು ಎಲ್ಲೂ ತೊಗೊಳಿಕ್ಕಿಲ್ಲ, ಬಟ್ ಟ್ರಕ್ ಮಾತ್ರ ತೊಗೋಬೇಕು. ಯಾಕಂದರೆ ಟ್ರಕ್ ಏನಾಗಿದೆ, ಫುಲ್ಲಿ ಡಿಸ್ಟ್ರಾಯ್ ಆಗಿದೆ. ಆಮೇಲೆ ಇಲ್ಲಿ ಓಕೆ, ಫಾರ್ಮೆಟ್ ತೊಗೊಳ್ವಾ. ಇಲ್ಲಿ ನೋಡಿ, ಕಂಪ್ಯೂಟೇಷನ್ ಆಫ್ ಡಿಪ್ರಿಷಿಯೇಷನ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ. ಎಷ್ಟು ಬ್ಲಾಕ್ ಹೇಳಿದ್ದು ನಾನು? 7 ಬ್ಲಾಕ್. ನೋಡಿ 7 ಕಾಲಮ್ ಇದೆ. ಯಾವತ್ತು ಇಂಟ್ಯಾಂಜಿಬಲ್ ಅಸೆಟನ್ನು ಲಾಸ್ಟಿಗೆ ಹಾಕೋಬೇಕು. ಟ್ರೇಡ್ ಮಾರ್ಕ್ ಹಾಕಿದ್ದಾರೆ ನೋಡಿ, ಇಂಟ್ಯಾಂಜಿಬಲ್ ಅಸೆಟ್ನ ಫಸ್ಟಿಗೆ ಟ್ಯಾಂಜಿಬಲ್ ಅಸೆಟ್ದು ಹಾಕೋಬೇಕು, ಆಮೇಲೆ ಇಂಟ್ಯಾಂಜಿಬಲ್ ಅಸೆಟ್. ಆಮೇಲೆ ಇಲ್ಲಿ ನಾವು ಪರ್ಸೆಂಟೇಜ್ ಹಾಕೋದು ಕಡಿಮೆಯಿಂದ ಹೋಗುವ, 5%, 10%, ಆ ರೀತಿ. ಸೊ ಫಸ್ಟ್ ಬ್ಲಾಕ್ ಯಾವುದು? ಬಿಲ್ಡಿಂಗ್ 5%, ಸೆಕೆಂಡ್ ಬಿಲ್ಡಿಂಗ್ 10%, ಥರ್ಡ್ ಫರ್ನಿಚರ್ 10%, ಆಮೇಲೆ ಫೋರ್ತ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 15%, ಫಿಫ್ತ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 30%, ಆಮೇಲೆ ಸಿಕ್ಸ್ತ್ ಬುಕ್ಸ್ 40%, ಲಾಸ್ಟಿಗೆ ಇಂಟ್ಯಾಂಜಿಬಲ್ ಅಸೆಟ್ ಟ್ರೇಡ್ ಮಾರ್ಕ್ 25%. ಸೊ ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೋಬೇಕು. ರಿಟರ್ನ್ ಆನ್ ವ್ಯಾಲ್ಯೂ ಆನ್ 1st April ಸಮಲ್ಲಿ ಕೊಟ್ಟಿದ್ದಂಗೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಬಿಲ್ಡಿಂಗ್ 5% ಅದು 3 ಲ್ಯಾಕ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಬಿಲ್ಡಿಂಗ್ 5%, 3,10,000. ಹಾಗೆಯೇ ಯಾವುದು ಬಿಲ್ಡಿಂಗ್ 10%, 8,40,000, ಫರ್ನಿಚರ್ 18,500, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 32,000, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 30%, 2 ಲ್ಯಾಕ್, ಬುಕ್ಸ್ ಇಲ್ಲ, ಟ್ರೇಡ್ ಮಾರ್ಕ್ ಇಲ್ಲ. ಇಲ್ಲಿ ಓಪನಿಂಗ್ ನೋಡಿ, ಈ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 15% ನೋಡಿ, 15%ಅಲ್ಲಿ ಬರೀ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಸಂಬಳ ಹೆಂಗೂ ಕೊಟ್ಟಿದ್ದಾರೆ, ಯಾವುದು 32 ಲಕ್ಷ ಇಲ್ಲಿದೆ ನೋಡಿ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 15%, 32,000 ಇತ್ತಾ. ಇದ್ರ ಜೊತೆ ಟೈಪ್ ರೈಟ್ರು ಬರ್ಕೋಬೇಕು, ಸ್ಕೂಟರ್ ಆ್ಯಂಡ್ ಬೈಕು ಬರ್ಕೋಬೇಕು. ಸೊ ಅಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ನೋಡಿ, ಪರ್ಟಿಕ್ಯುಲರ್ ಕಾಲಮಲ್ಲಿ ಬರ್ಕೊಂಡಿದ್ದಾರೆ ನೋಡಿ, ಟೈಪ್ ರೈಟರ್ ಆ್ಯಂಡ್ ಟ್ರಕ್. ಅದು ಟ್ರಕ್ ಅದನ್ನು ಸೆಕೆಂಡ್ ಕಾಲಮಲ್ಲಿ ಬರ್ಕೊಂಡಿದ್ದಾರೆ. ಈಗ ಟೈಪ್ ರೈಟರ್ 55,000, ಸ್ಕೂಟರ್ ಆ್ಯಂಡ್ ಬೈಕ್ ನೋಡಿ 1,10,000, ಇದೆರಡು ಬರ್ಕೊಂಡು ಅದೇ ಥರ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 30% ನೋಡಿ. ಓಪನಿಂಗು 2 ಲ್ಯಾಕ್ ಇತ್ತು, ಪ್ಲಸ್ ಅದರೊಟ್ಟಿಗೆ ಟ್ರಕ್ಕು ಒಂದಿತ್ತು, ಎಷ್ಟು 2,25,000, ಅದನ್ನು ಸಪ್ರೇಟಾಗಿ ಬರ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಓಪನಿಂಗ್ ಇದು. ಸೊ ಇದೆಲ್ಲ ಹಾಗೆ ಬರ್ಕೋಬೇಕು. ನೀವು ಬೇಕಾದ್ರೆ ಒಟ್ಟಿಗೆ ಆ್ಯಡ್ ಮಾಡಿ ಬರ್ಕೋಬೋದು, ಅಥವಾ ಈ ಥರ ಸಪ್ರೇಟಾಗಿ ತೋರಿಸ್ಬೋದು. ಬಟ್ ಈ ಥರ ಸಪ್ರೇಟಾಗಿ ತೋರಿಸಿ, ಅದೇ ಬ್ಲಾಕಿಗೆ ಬರೋದ್ರಿಂದ ಆಗ ಸಪ್ರೇಟಾಗಿ ತೋರಿಸಿದಾಗ ಆಯಿತು. ಸೊ ಇದಕ್ಕೆ ನಾವು ಏನು ಆ್ಯಡ್ ಮಾಡ್ಕೋಬೇಕು? ಎಡಿಷನ್ಸ್ ಅಂದರೆ ಪರ್ಚೇಸ್. ಸೊ ಪರ್ಚೇಸ್ ಇಲ್ಲಿ ಉಂಟು. ಯಾವುದೆಲ್ಲ ಪರ್ಚೇಸ್ ಇದೆ? ಇಂಡಿಯನ್ ಕಾರ್ ಇದೆ, ಫಾರಿನ್ ಕಾರ್ ಇದೆ, ಟ್ರೇಡ್ ಮಾರ್ಕ್ ಇದೆ. ಈಗ ಮತ್ತು ಓಪನಿಂಗ್ ನೋಡಿ, ಅಲ್ಲಿ ಬುಕ್ಸ್ ಯಾವುದು ಬುಕ್ಸು ಮತ್ತು ಟ್ರೇಡ್ ಮಾರ್ಕ್ ಓಪನಿಂಗ್ ಡ್ಯಾಶ್ ಹಾಕಿದೆ. ಯಾಕೆ ಡ್ಯಾಶ್ ಹಾಕಿದೆ ಸಮ್ಮಲ್ಲಿ? ಯಾಕಂದರೆ ಬುಕ್ಸು ಮತ್ತು ಟ್ರೇಡ್ ಮಾರ್ಕ್ ಓಪನಿಂಗ್ ಇರಲಿಲ್ಲ, ಪರ್ಚೇಸಲ್ಲಿ ಉಂಟು. ಈಗ ಪರ್ಚೇಸಲ್ಲಿ ನೋಡಿ, ಒಂದು ಯಾವುದಿದೆ? ಫಾರಿನ್ ಕಾರ್ ಮತ್ತು ಇಂಡಿಯನ್ ಕಾರ್ ಇದೆಲ್ಲ, ಇದೆರಡು ಕೂಡ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 15%ಗೆ ಬರುತ್ತೆ. 8 ಲ್ಯಾಕ್ ಒಂದು, 1,60,000 ಒಂದು, ಎಷ್ಟಾಯ್ತು ಆಗಲಿಗೆ? 9,60,000 ನೋಡಿ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಲಿ ಎಡಿಷನ್ಸಲ್ಲಿ 9,60,000 ಇದೆ ನೋಡಿ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 15%ಅಲ್ಲಿ 9,60,000. ಇದು 8 ಲ್ಯಾಕ್ ಪ್ಲಸ್ 1,60,000 ಇಂಡಿಯನ್ ಕಾರ್ ಮತ್ತು ಫಾರಿನ್ ಕಾರ್. ಆಮೇಲೆ ಪ್ಲ್ಯಾಂಟ್ 30%ದು ಒಂದು ಉಂಟು ನೋಡಿ. ಹೌದು, 30% ಎಷ್ಟು? 1,50,000 ನೋಡಿ. ಪ್ಲ್ಯಾಂಟ್ 30% ಕಾಲಮಲ್ಲಿ ಇದೆ, ಎಷ್ಟು? 1,50,000. ಅದು ಆಯಿತಾ. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಟ್ರೇಡ್ ಮಾರ್ಕ್ ಲಾಸ್ಟ್ ಕಾಲಮಲ್ಲಿ ಹಾಕೊಂಡಿರ್ತಾರೆ ನೋಡಿ. ಟ್ರೇಡ್ ಮಾರ್ಕ್ ಎಷ್ಟು? 25,000 ಲಾಸ್ಟ್ ಕಾಲಮಲ್ಲಿ. ಇನ್ನೊಂದು ಬುಕ್ಸ್ ಎಷ್ಟು ಪರ್ಚೇಸ್ ಮಾಡಿದ್ದಾರೆ? 15,000 ನೋಡಿ. ಬುಕ್ಸ್ 15,000. ಅದೆಲ್ಲ ಪರ್ಚೇಸ್ ಆದ ನಂತರ ಲೈನ್ ಹಾಕಿ ಟೋಟಲ್ ಮಾಡಿ. ಸೊ ಟೋಟಲ್ ಮಾಡಿದಾಗ ಒಂದು 3,10,000, 8,40,000, 18,500, 43,25,000, 5,75,000, 15,000, 25,000 ಬಂತು. ಸೊ ಲೆಸ್ ಇಲ್ಲಿಂದ ಏನು ಮೈನಸ್ ಮಾಡಬೇಕು? ಸೇಲ್ಸ್. ಅದನ್ನ ಇಲ್ಲಿ ಟ್ರಾನ್ಸ್ಫರ್ ಅಂತ ಕರಿತೀವಿ, ಲೆಸ್ ಟ್ರಾನ್ಸ್ಫರ್. ಏನೆಲ್ಲ ಸೇಲ್ ಆಗಿದೆ? ಸೊ ಈ ಸಮ್ಮಲ್ಲಿ ಒಂದು ಬಿಲ್ಡಿಂಗ್ 5% ಬಿಲ್ಡಿಂಗ್ 4 ಲಕ್ಷಕ್ಕೆ ಸೇಲ್ ಆಗಿದೆ. ಟೈಪ್ ರೈಟರ್ 5,000ಕ್ಕೆ ಸೇಲ್ ಆಗಿದೆ. ಒಂದು ಟ್ರಕ್ ಡ್ಯಾಮೇಜ್ ಆಗಿ 40,000 ಸಿಕ್ಕಿದೆ. ಇದು 3 ಇದೆ ಅಷ್ಟೇ ನೋಡಿ. ಬಿಲ್ಡಿಂಗ್ 5%ಅಲ್ಲಿ 4 ಲಕ್ಷಕ್ಕೆ ಸೇಲ್ ಆಗಿದೆ. ಆಮೇಲೆ ಇನ್ನೊಂದು ಯಾವುದು? ಟೈಪ್ ರೈಟರ್ ಯಾವ ಕಾಲಮಲ್ಲಿದೆ? ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಲಿದೆ, 5,000ಕ್ಕೆ ಸೇಲ್ ಆಗಿದೆ. ಆಮೇಲೆ ಯಾವುದಿದೆ? ಪ್ಲ್ಯಾಂಟ್ ಆ್ಯಂಡ್ ಮಿಷನ್ ಒಂದು ಟ್ರಕ್ ಯಾವ ಕಾಲಮಲ್ಲಿದೆ? 30%ಅಲ್ಲಿ ಇದೆ ಟ್ರಕ್. ಸೊ ಅದು ಇನ್ಶೂರೆನ್ಸ್ ಕಂಪನಿದು ಎಷ್ಟು ಸಿಕ್ತು? 40,000 ಸಿಕ್ತು. ಸೊ ಇದಿಷ್ಟು ಬರೆದು, ಇನ್ನು ಬುಕ್ಸು ಟ್ರೇಡ್ ಮಾರ್ಕ್ ಏನೂ ಇಲ್ಲ, ಡ್ಯಾಶ್ ಹಾಕಿ ಮತ್ತು ಮೈನಸ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂದಾಗ, ಈ ಬಿಲ್ಡಿಂಗ್ ನೋಡಿ, ಫಸ್ಟ್ ಬಿಲ್ಡಿಂಗಲ್ಲಿ
3,10,000 ಇತ್ತು, 4 ಲಕ್ಷಕ್ಕೆ ಸೇಲ್ ಆಗಿಬಿಟ್ಟಿದೆ. ಏನಾಯಿತು, ಬ್ಯಾಲೆನ್ಸ್ ಏನಾದರೂ ಉಂಟಾ? ಏನೂ ಇಲ್ಲ. ಸೊ ಈ ಥರ ಇದ್ದಾಗ -90,000 ಅಂತ ಬರ್ತಿಬಿಡಬೇಡಿ, ಅದರ ಅರ್ಥ ಪ್ರಾಫಿಟ್ ಆಗಿದೆ ಅಂತ ಅರ್ಥ. 90,000 ಅದು ಪ್ರಾಫಿಟ್, ಅದು ಕ್ಯಾಪಿಟಲ್ ಗೇನ್. ಬಟ್ ಇಲ್ಲಿ ಏನಾಗಿದೆ, ನಿಲ್ಲು ಬರ್ದ್ಬಿಡಿ. ಇದು ಬಿಲ್ಡಿಂಗಲ್ಲಿ ಏನು ಚೇಂಜಸ್ ಇಲ್ಲ. 8,40,000 ಬರೀರಿ, ಫರ್ನಿಚರು ಅಷ್ಟೇ ಬರೀರಿ. ಇಲ್ಲಿ 5,000 ಮೈನಸ್ ಮಾಡಿ ಬರೀರಿ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಮತ್ತು ಇಲ್ಲಿ 5,35,000 ಬರುತ್ತೆ. ಇದು 15 ಮತ್ತು 25 ಆ್ಯಸ್ ಇಟ್ ಈಸ್ ಬರುತ್ತೆ. ಈಗ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಈಗ 2 ಲೈನ್ ಜಾಗ ಬಿಟ್ಟು ವರ್ಕಿಂಗ್ ನೋಟ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ವರ್ಕಿಂಗ್ ನೋಟು. ಈಗ ನೋಟ್ ನೋಡಿ, ಒಂದು ಬಿಲ್ಡಿಂಗ್ 5% ಬಿಲ್ಡಿಂಗಲ್ಲಿ ಏನೂ ಇಲ್ಲ, ನಿಲ್. ಓಪನಿಂಗ್ 3,10,000 ಇತ್ತು, 4,00,000 ಮೈನಸ್ ಆಯಿತು, ನಿಲ್ಲಾಯಿತು, ಇಲ್ಲ. ಸೆಕೆಂಡ್ ರೈಟ್ ಸೈಡಲ್ಲಿ ಇದೆ ನೋಡಿ, ಬಿಲ್ಡಿಂಗ್ 10%, ಓಪನಿಂಗ್ 8,40,000 ಇತ್ತು, ಅಷ್ಟೇ ಇದೆ. ಅದರ ಮೇಲೆ 10% ಅಂದರೆ 84,000. ಆಮೇಲೆ ಮೂರನೇದು ಏನು, ಫರ್ನಿಚರ್ ಓಪನಿಂಗ್ ಮಾತ್ರ ಇದೆ 18,500, ಅದರ ಮೇಲೆ 10%, 1,850. ಈಗ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 15%, ಇದೇ ಮೇಯ್ನ್. ಯಾಕಂದರೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಯಲ್ಲಿ ಒಂದು ನಾರ್ಮಲ್ ಡಿಪ್ರಿಷಿಯೇಷನ್ ಇರುತ್ತೆ, ಇನ್ನೊಂದು ಎಡಿಷ್ನಲ್ ಡಿಪ್ರಿಷಿಯೇಷನ್ ಇರುತ್ತೆ. ಫಸ್ಟಿಗೆ ನಾರ್ಮಲ್ ಡಿಪ್ರಿಷಿಯೇಷನ್ ಮಾಡೋಣ. ಫಸ್ಟಿಗೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಓಪನಿಂಗ್ ಎಷ್ಟಿತ್ತು, 32 ಲ್ಯಾಕ್ ಇತ್ತಲ್ಲ, ಸಮಯ ಏನು ನೋಡಿ 32 ಲ್ಯಾಕ್. ಇಲ್ಲಿ ಸೇಲ್ಸ್ ಯಾವುದಿಲ್ಲ, ಇದೆ ಒಂದು 5,000. ಬಟ್ ಅದೇನದು 5,000 ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾನೆ, ಟೈಪ್ ರೈಟರ್ ಅಂತ. 55,000 ಉಂಟಲ್ಲ ಟೈಪ್ ರೈಟರ್, ಅದರಿಂದ 5,000 ಮೈನಸ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಈ 32 ಲ್ಯಾಕಿಂದ ಏನು ಮೈನಸ್ ಮಾಡುವಾಗಿಲ್ಲ ನೋಡಿ. 32 ಲ್ಯಾಕ್ ಮೇಲೆ 15% ಆಯಿತು. ಆಮೇಲೆ ಟೈಪ್ ರೈಟರ್ 55,000 ಇತ್ತು, ಮೈನಸ್ 5,000 ಸೇಲ್ ಆಗಿದೆ, ಇನ್ನು 50,000 ಸಿಗುತ್ತೆ. ಅದರ ಮೇಲೆ 15%, 7,500. ನೆಕ್ಸ್ಟ್ ಸ್ಕೂಟರ್ ಆ್ಯಂಡ್ ಬೈಕ್ ಓಪನಿಂಗ್ ಇತ್ತು. ಸ್ಕೂಟರ್ ಎಷ್ಟು, 1,10,000 ಇದೆ ನೋಡಿ, 1,10,000. ಅದು ಸಹ ಅಷ್ಟೇ, ಏನೂ ಚೇಂಜಸ್ ಇಲ್ಲ, 15%. ಆಮೇಲೆ ಪರ್ಚೇಸ್ ಮಾಡಿದ್ರು, ಒಂದು ಫಾರಿನ್ ಕಾರ್, ಇನ್ನೊಂದು ಇಂಡಿಯನ್ ಕಾರ್. ಸೊ ಇಲ್ಲಿ ಸಂಬಳ ನೋಡಬೇಕು ಯಾವ ಡೇಟಿಗೆ ಯೂಸ್ ಮಾಡಿದಂತ. ಫಾರಿನ್ ಕಾರ್ನ 10th ಜೂನ್ಗೆ ಯೂಸ್ ಮಾಡಿದ್ದಾರೆ. ಡೇಟ್ ಆಫ್ ಪುಟ್ಟಿಂಗ್ ಟು ಯೂಸೇ ನೋಡಬೇಕು. 10th ಜೂನ್ಗೆ ಯೂಸ್ ಮಾಡಿದ್ರೆ, ಜೂನಿಂದ 31st ಮಾರ್ಚ್ ತನಕ ನೋಡಿದ್ರೆ ಮೋರ್ ದೆನ್ 180 ಡೇಸ್. ನೆನಪಿರಲಿ, ಅಕ್ಟೋಬರ್ 2ಗಿಂತ ಮುಂಚೆನೇ ಪರ್ಚೇಸ್ ಆಗಿದೆ. ಸೊ ಫುಲ್ ರೇಟ್. ಅಕ್ಟೋಬರ್ 2ಗಿಂತ ನಂತರ ಪರ್ಚೇಸ್ ಮಾಡಿದ್ರೆ 180 ದಿನ ಆಗಲ್ಲ, ಹಾಫ್ ರೇಟ್. ಸೊ ಇದಕ್ಕೆ ಜೂನಲ್ಲಿ ಪರ್ಚೇಸ್ ಮಾಡಿದ್ವಿ. ಇಂಡಿಯನ್ ಕಾರ್ ಪರ್ಚೇಸ್ ಮಾಡಿದವಾಗ ನವಂಬರಲ್ಲಿ ಪುಟ್ಟಿಂಗ್ ಟು ಯೂಸ್, ಹಾಗಾಗಿ ಇದಕ್ಕೆ ಹಾಫ್ ರೇಟ್. ಸೊ ಇಲ್ಲಿ ನೋಡಿ ವರ್ಕಿಂಗ್ ನೋಟಲ್ಲಿ ಫಾರಿನ್ ಕಾರ್ಗೆ 8 ಲ್ಯಾಕ್ ಮೇಲೆ ಫುಲ್ ರೇಟ್ 15%. ಅದೇ ಇಂಡಿಯನ್ ಕಾರ್ಗೆ 1,60,000 ಮೇಲೆ ಹಾಫ್ ರೇಟ್ 7.5%. ಇದಿಷ್ಟು. ಇದಾದ ನಂತರ ಆ್ಯಡ್ ಎಡಿಷ್ನಲ್ ಡಿಪ್ರಿಷಿಯೇಷನ್ ನಿಲ್ ಅಂತ ತೊಗೊಂಡಿದ್ದೀವಿ. ಯಾಕೆ, ಇಲ್ಲಿ ಪರ್ಚೇಸ್ ಉಂಟಲ್ಲ, ಇದೆ. ಬಟ್ ಒಂದು ನೆನಪಿರಲಿ, ಎಡಿಷ್ನಲ್ ಡಿಪ್ರಿಷಿಯೇಷನ್ ನಾವು ಕೊಡೋದು ಯಾವತ್ತೂ ಕೂಡ ಬರೀ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟರೆ, ಅಂದರೆ ಈ ಪರ್ಚೇಸಲ್ಲಿ ಒಂದು ಪ್ಲ್ಯಾಂಟ್ ಪರ್ಚೇಸ್ ಮಾಡಿರಬೇಕು ಅಥವಾ ಮಿಷಿನರಿ ಪರ್ಚೇಸ್ ಮಾಡಿರಬೇಕು. ಇದು ಎರಡಕ್ಕೆ ಮಾತ್ರ ಎಡಿಷ್ನಲ್ ಡಿಪ್ರಿಷಿಯೇಷನ್, ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿಗೆ. ಅದು ಬಿಟ್ಟು ಈ ಟೈಪ್ ರೈಟರ್ ಪರ್ಚೇಸ್, ಕಾರ್ ಪರ್ಚೇಸ್ಡ್, ಸ್ಕೂಟರ್ ಪರ್ಚೇಸ್ಡ್, ಬೈಕ್ ಪರ್ಚೇಸ್ಡ್ ಇದ್ದರೆ ಇದು ಯಾವುದಕ್ಕೂ ಎಡಿಷ್ನಲ್ ಇಲ್ಲ, ನಾರ್ಮಲ್ ಡಿಪ್ರಿಷಿಯೇಷನ್ ಮಾತ್ರ. ಬಟ್ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಮಾತ್ರ ಈ 15% ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ, ಮೋಟಾರ್ ಬೈಕ್, ಟೈಪ್ ರೈಟರ್, ಇಂಡಿಯನ್ ಕಾರ್, ಫಾರಿನ್ ಕಾರ್, ಇದೆಲ್ಲ ಒಂದೇ ಬ್ಲಾಕಲ್ಲಿ ಬರುತ್ತೆ. ಆಯಿತಾ, ಬ್ಲಾಕಲ್ಲಿ ಬರುತ್ತೆ ಅಂತ ಅಂದ ಕಾರಣ ಅದಕ್ಕೆ ಎಡಿಷ್ನಲ್ ಡಿಪ್ರಿಷಿಯೇಷನ್ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಈ ಏನೋ ಎಡಿಷ್ನಲ್ ಡಿಪ್ರಿಷಿಯೇಷನ್ ಕೊಡುವಂಥದ್ದು ಬರೀ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಇದ್ದರೆ ಮಾತ್ರ. ಓಕೆ, ಈ ಸಮ್ಮಲ್ಲಿ ಇಲ್ಲಿ ಪರ್ಚೇಸಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪರ್ಚೇಸ್ ಕಾಲಮಲ್ಲಿ ಫಾರಿನ್ ಕಾರ್ ಇದೆ, ಟ್ರೇಡ್ ಮಾರ್ಕ್ ಇದೆ, ಪ್ಲ್ಯಾಂಟ್ ಇದೆ, ಯಾವುದು 30%. ಹಾಗಾಗಿ ಇದಕ್ಕೆ ಎಡಿಷ್ನಲ್ ಡಿಪ್ರಿಷಿಯೇಷನ್ ನೆಕ್ಸ್ಟ್ ಮಾಡುವ. ಯಾವುದಕ್ಕೆ, ನೆಕ್ಸ್ಟ್ ಬ್ಲಾಕ್ ಮಾಡುವ. 30% ಮಾಡ್ತೀವಲ್ಲ, ಅಲ್ಲಿ ಮಾಡುವ. 15% ಯಾವುದೇ ಪ್ಲ್ಯಾಂಟ್ ಮಿಷನರಿ ಇಲ್ಲಿ ಪರ್ಚೇಸ್ ಆಗಿಲ್ಲ. ಸೊ ಹಾಗಾಗಿ ಎಡಿಷ್ನಲ್ ಡಿಪ್ರಿಷಿಯೇಷನ್ 15%ಗೆ ಏನು ನಿಲ್. ಸೊ ಟೋಟಲ್ ಮಾಡಿ 6,36,000 ಬಂತು. ಸೊ ಇದು ಈಗ ಎಷ್ಟಾಯ್ತು, 4 ಆಯಿತಾ. ನೆಕ್ಸ್ಟ್ 5 ನೋಡುವ. 5th ಒನ್ ನೋಡಿ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 30%. ಈಗ ನಾರ್ಮಲ್ ಡಿಪ್ರಿಷಿಯೇಷನ್ ನೋಡೋಣ. ಅದು ಓಪನಿಂಗ್ ಎಷ್ಟಿತ್ತು, 2 ಲ್ಯಾಕ್ ಇತ್ತು. 2 ಲ್ಯಾಕ್ ಮೇಲೆ 30%, 60,000 ಆಯಿತು. ಆಮೇಲೆ ಟ್ರಕ್ ಓಪನಿಂಗ್ ಎಷ್ಟಿತ್ತು, 2,25,000 ಇತ್ತಾ, ಮೈನಸ್ ಇನ್ಸೂರೆನ್ಸ್ ಕಂಪನಿಯಿಂದ ಡಿಸ್ಟ್ರಾಯ್ ಆಗಿದ್ದಕ್ಕೆ ಸಿಕ್ತು 40,000, ಮೈನಸ್ ಮಾಡಿ 40,000. ಇನ್ನು ಬ್ಯಾಲೆನ್ಸ್ ಎಷ್ಟು, 1,85,000. ಅದರ ಮೇಲೆ 30%. ಇದು ಮುಗಿತಾ. ಆಮೇಲೆ ಪರ್ಚೇಸ್, ಏನು ಪರ್ಚೇಸ್ ಇದೆ, ಪ್ಲ್ಯಾಂಟ್ ಪರ್ಚೇಸ್ ಇದೆ. ಕ್ವಶನಲ್ಲಿ ನೋಡಿ, ಪ್ಲ್ಯಾಂಟ್ ಪರ್ಚೇಸ್ ಇದೆ. ಎಷ್ಟು ಪರ್ಸೆಂಟ್ ಇದು, 30% ಇದೆ. ಬಟ್ ಇದು ಯಾವಾಗ ಡೇಟಿಗೆ ಪ್ಲ್ಯಾಂಟ್ ಯೂಸ್ ಮಾಡಿದ್ದು, ಯಾವಾಗ, 20th ನವಂಬರ್, ಅಂದರೆ ಹಾಫ್. ಸೊ ಇಲ್ಲಿ ಇಲ್ಲಿ ನೋಡಿ, ಆನ್ ಪರ್ಚೇಸ್ ಆಫ್ ಪ್ಲ್ಯಾಂಟ್ 20th ನವಂಬರಿಗೆ ಪರ್ಚೇಸ್ ಮಾಡಿದ್ದು. ಸೊ ಹಾಫ್ ರೇಟ್. ಇಲ್ಲಿ ಫುಲ್ ರೇಟ್ ಅಂದರೆ ಇಲ್ಲಿ 30%,
ಅದರ ಹಾಫ್ ಅಂದರೆ ಎಷ್ಟು 15 1,50,000 ಇಂಟು 15% 22,500 ಇಲ್ಲಿ ನಾರ್ಮಲ್ ಡಿಪ್ರಿಷಿಯೇಷನ್ ಆಯಿತು ಪ್ಲಸ್ ಎಡಿಷನಲ್ ಡಿಪ್ರಿಷಿಯೇಷನ್ ಇಲ್ಲಿ ನಾವು ಹಾಕ್ತೇವೆ ಯಾಕೆ ಇಲ್ಲಿ ಪರ್ಚೇಸ್ ಆಗಿರೋದು ಯಾವುದು ಪ್ಲ್ಯಾಂಟ್ ಎಸ್ ಒಂದು ಪರ್ಚೇಸ್ ಆಫ್ ಪ್ಲ್ಯಾಂಟ್ ಈಗ ನವಂಬರಲ್ಲಿ ಪರ್ಚೇಸ್ ಆಗಿದ್ದ ಕಾರಣ ಹಾಫ್ ಫುಲ್ ಅಂದರೆ 20% ಹಾಫ್ ಅಂದರೆ 10% 1,50,000 ಇಂಟು 10% 15,000 ಟೋಟಲ್ ಮಾಡಿದಾಗ 1,53,000 ಬರುತ್ತೆ ಆಯಿತು. ಆಮೇಲೆ ಬುಕ್ಸ್ ಓಪನಿಂಗ್ ಇರಲಿಲ್ಲ ಹಾಗಾಗಿ ನೀಲ್ ಬುಕ್ಸ್ ಪರ್ಚೇಸ್ ಮಾಡಿದ್ದು ಯಾವಾಗ 10th ಡಿಸೆಂಬರ್ಗೆ ಪರ್ಚೇಸ್ ಮಾಡಿದ್ದು ಸೊ ಹಾಗಾಗಿ ಹಾಫ್ 15,000 ಇಂಟು ಫುಲ್ ಅಂದರೆ 40% ಹಾಫ್ ಅಂದರೆ 20%. ಆಮೇಲೆ ಟ್ರೇಡ್ ಮಾರ್ಕು ಅಷ್ಟೇ ಓಪನಿಂಗ್ ಇತ್ತಿಲ್ಲ ನೀಲ್ ಪರ್ಚೇಸ್ ಮಾಡಿದ್ದು ಯಾವಾಗ ಯೂಸ್ ಮಾಡಿದ್ದು 9th ಅಕ್ಟೋಬರ್ಗೆ ಯೂಸ್ ಮಾಡಿದ್ದು ಸೊ ಹಾಗಾಗಿ 9th ಅಕ್ಟೋಬರ್ ಹಾಫ್ ರೇಟ್. ಅಕ್ಟೋಬರ್ 1 ಆಗಿದ್ರೆ ಫುಲ್ ರೇಟ್, ಅಕ್ಟೋಬರ್ 2 ನಂತರ ಆದರೆ ಹಾಫ್. ಯಾಕೆ ಹಾಫ್ ಅಂದರೆ 180 ದಿನ ಆಗಿರಲ್ಲ ಅದಕ್ಕೆ. ಸೊ 25,000ಗೆ ಫುಲ್ ರೇಟ್ ಅಂದರೆ 25%, ಹಾಫ್ ಅಂದರೆ 12.5% ಅಷ್ಟೇ. ಸೊ ಈಗ ಇಲ್ಲಿ ಇದ್ದ ಎಲ್ಲ ಡಿಪ್ರಿಷಿಯೇಷನ್ನ ಟೋಟಲ್ ಮಾಡಿದ್ದೀನಿ ನೋಡಿ ಕೆಳಗಡೆ 84,000 ಪ್ಲಸ್ 8,850 ಪ್ಲಸ್ 6,36,000 ಪ್ಲಸ್ 1,53,000 ಪ್ಲಸ್ 3,000 ಪ್ಲಸ್ 3,125 ಟೋಟಲ್ 8,80,975. ಸೊ ಟೋಟಲ್ ಮಾಡಲೇಬೇಕು. ಸೊ ಇದನ್ನೆಲ್ಲ ಡಿಪ್ರಿಷಿಯೇಷನ್ ಇಲ್ಲಿ ಕೆಳಗಡೆ ಬರ್ತಿದೆ ನೋಡಿ, ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಡಿಪ್ರಿಷಿಯೇಷನ್ ಬ್ರ್ಯಾಕೆಟಲ್ಲಿ AD ಅಂದರೆ ಎಡಿಷನಲ್ ಡಿಪ್ರಿಷಿಯೇಷನ್ ಪ್ಲಸ್ ND ಅಂದರೆ ನಾರ್ಮಲ್ ಡಿಪ್ರಿಷಿಯೇಷನ್. ಫಸ್ಟಿಗೆ ನಿಲ್, ಆಮೇಲೆ 84,000 1,850 6,36,000 1,53,000 3,000 3,150 ಇದೆಲ್ಲವನ್ನು ಕೂಡ ಮೇಲಿಂದ ಮೈನಸ್ ಮಾಡಿ. ಸೊ ಆಗ ನಮಗೆ ರಿಟರ್ನ್ ವ್ಯಾಲ್ಯೂ ಆಫ್ಟರ್ ಡಿಪ್ರಿಷಿಯೇಷನ್ ಸಿಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. 16 ಮಾರ್ಕಿಗೆ ಒಂದು ಕ್ವಶನ್ನು, ಇದೇ ಕ್ವಶನ್ ಮ್ಯಾಕ್ಸಿಮಮ್ ಆಗಿ ಬರುವಂಥದ್ದು. ಥ್ಯಾಂಕ್ ಯು.